ನಾನು ವಿದ್ಯಾರ್ಥಿಯಾಗಿದ್ದಾಗ ಮತ್ತು ಅನಂತರದ ದಿನಗಳಲ್ಲಿ ನನಗೆ ವೀಣಾ ಯಲಬುರ್ಗಿ ಅಂತ ಕತೆಗಳ ಮೂಲಕ ಪರಿಚಿತರಾದ, ಈಗ ವೀಣಾ ಶಾಂತೇಶ್ವರ ಆಗಿರುವ ಲೇಖಕಿ ಕನ್ನಡದ ಬಹಳ ಮುಖ್ಯರಾದ ಕತೆಗಾರ್ತಿಯರಲ್ಲಿ ಒಬ್ಬರು ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಪ್ರಶ್ನೆ ಹುಟ್ಟುತ್ತೆ ಯಾವಾಗಲೂ ಅಷ್ಟೇ, ಲೇಖಕಿಯರ ಬರವಣಿಗೆಯ ಚರಿತ್ರೆಯಲ್ಲಿ ಕಾವ್ಯ ರಚನೆ ಯಾವಾಗ ಮುಖ್ಯವಾಗಿದೆ, ಕಥನ ಸಾಹಿತ್ಯದ ರಚನೆ ಯಾವಾಗ ಮುಖ್ಯವಾಗಿದೆ, ಯಾಕಾಗಿದೆ ಅಂತ ಅನ್ನೋದು. ಈ ಪ್ರಶ್ನೆಗಳನ್ನು ಅನೇಕ ಕವಿಯತ್ರಿಯರನ್ನ ಕೇಳಿದ್ದೀನಿ, ನಾನು ಕತೆಗಾರ್ತಿಯರನ್ನ ಕೇಳಿದ್ದೀನಿ. ಅವರೆಲ್ಲರೂ ಕೂಡ ತಮ್ಮದೇ ಆದ ಮೌಲಿಕವಾದ ಸರಿ ಎನಿಸುವ ಉತ್ತರಗಳನ್ನು ಕೊಟ್ಟಿದ್ದಾರೆ. ಲೇಖಕಿಯರಿಗೆ ಇದು ಯಾವತ್ತೂ ಕೂಡ ಒಂದು ದೊಡ್ಡ ಸವಾಲು. ವೀಣಾ ಅವರು ಬರೆಯತೊಡಗಿದ ಕಾಲದಲ್ಲಿ ಸರ್ವಮಂಗಲ ಅವರ ಅಪವಾದವನ್ನು ಬಿಟ್ಟರೆ ಕಥಾ ಸಾಹಿತ್ಯಕ್ಕೆ ಮಹಿಳೆಯರು ಒಲಿದ ಕಾಲ ಅದು. ಮತ್ತು ಅನಂತರ ಮತ್ತು ಆಗ ಬಂದಂತಹ ಲೇಖಕಿಯರ ಜನಪ್ರಿಯ ಕಾದಂಬರಿಗಳ ಮಹಾಪೂರಕ್ಕಿಂತ ಭಿನ್ನವಾಗಿ ಬರೀತಕ್ಕಂಥ ಸವಾಲನ್ನು ಕೂಡ ವೀಣಾ ವೈದೇಹಿ ಇಂಥ ಲೇಖಕಿಯರು ಎದುರಿಸಿದರು. ಅದಕ್ಕಿಂತ ಮುಖ್ಯವಾಗಿ ವೀಣಾ ಅವರು ಬರೆಯತೊಡಗಿದ್ದು ಅವರ ವಯಸ್ಸಿನವರೇ ಆದಂಥ ವೈದೇಹಿಯವರಿಗಿಂತ 10-12 ವರ್ಷ ಮುಂಚೆ. ಮತ್ತು ವೀಣಾ ಅವರು ಬರೆಯತೊಡಗಿದ್ದು ಧಾರವಾಡದಲ್ಲಿ ಮತ್ತು ಕನ್ನಡದ ಬಹಳ ಪ್ರಮುಖ ನವ್ಯ ಸಾಹಿತಿಗಳಾದ ಶಾಂತಿನಾಥ್ ದೇಸಾಯಿ, ಅನಂತಮೂರ್ತಿ, ಲಂಕೇಶ್ ಮತ್ತು ವಿಮರ್ಶಕರಾದ ಮತ್ತು ವೀಣಾ ಅವರ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿರ್ತಕ್ಕಂಥ GS ಆಮೂರ್ ಮುಂತಾದವರ ದಟ್ಟವಾದ ಪ್ರಭಾವದಲ್ಲಿ ಇವರಲ್ಲಿ ಕೆಲವರ ವಿದ್ಯಾರ್ಥಿನಿಯಾಗಿ ಇವರ ಬರವಣಿಗೆಯನ್ನು ಓದಿ ಮೆಚ್ಚಿಕೊಂಡು ಅವರದೇ ವಿಮರ್ಶೆಯನ್ನು, ಅವರದೇ ಪಾಠವನ್ನು ಕೇಳಿ ತನ್ನ ನಿಲುವುಗಳನ್ನು ರೂಪಿಸಿಕೊಂಡಂತಹ ಲೇಖಕಿ ವೀಣಾ ಅವರು. ಹಾಗೆ ನೋಡೋಕೆ ಹೋದರೆ ಅವರು ಬಂದದ್ದೇನೆ ಆಧುನಿಕವಾದ, ಅವರ ತಂದೆ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ವೈಜ್ಞಾನಿಕವಾದ, ಆಧುನಿಕವಾದ, ಆದರೂ ಕೂಡ ಹಳೆಯದನ್ನು ಗಂಭೀರವಾಗಿ ನಂಬಿಕೊಂಡಂತಹ ಒಂದು ಹಿನ್ನೆಲೆಯಿಂದ. ಅದರಿಂದ ಆಕೆ ಅನುಭವಿಸಿರಬಹುದಾದ ಬಿಕ್ಕಟ್ಟುಗಳನ್ನು, ತಲ್ಲಣಗಳನ್ನು ನಾನು ಊಹಿಸಿಕೊಳ್ಳಬಲ್ಲೆ. ಕತೆ ಆದರೂ ಇದು ಕಥೆಯನ್ನೇ ಆರಿಸ್ಕೊಂಡ್ರು. ಅವರು ಕೂಡ ಕಾದಂಬರಿಗಳನ್ನ ಒಂದೆರಡು ಬರೆದರೂ ಕೂಡ ಕಾದಂಬರಿಗಳಿಗಿಂತ ಕಥೆ ಬಹಳ ಮುಖ್ಯವಾಗಿತ್ತು. ಅವರು ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿನಿಯಾಗಿದ್ದರೂ ಕೂಡ ಹಿಂದಿಯನ್ನು ಕೂಡ ಚೆನ್ನಾಗಿ ಕಲಿತುಕೊಂಡು ಹಿಂದಿಯಿಂದ ಅನುವಾದಗಳನ್ನು ಕೂಡ ಮಾಡಿದ್ದಾರೆ ವೀಣಾ ಅವರು. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ವೀಣಾ ಅವರು ಯಾವುದರಿಂದ ದಟ್ಟವಾಗಿ ಪ್ರಭಾವಿತರಾಗಿದ್ದರೋ ಆ ನವ್ಯ ಸಾಹಿತ್ಯ ಹೆಣ್ಣಿಗೆ ಕೊಡ್ತಾ ಇದ್ದಂಥ, ಮಹಿಳೆಗೆ ಕೊಡ್ತಾ ಇದ್ದಂಥ ಸ್ಥಾನಮಾನಗಳು ಯಾವ ರೀತಿಯದು ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ಆಕೆ ನವ್ಯ ಚಳುವಳಿಯೊಳಗಿನ ಒಳಬಂಡಾಯಗಾರ್ತಿ ಆಗಬೇಕಾಯಿತು ಅನ್ನೋದು ನಂಗೆ ಬಹಳ ಮುಖ್ಯ ಅನಿಸುತ್ತೆ. ಇದು ಒಂದು ಸಬ್ವರ್ಷನ್ ಅಂತ ಇಂಗ್ಲೀಷಲ್ಲಿ ಕರೆಯೋ ಹಾಗೆ, ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ನಿಸಾರ್ ಹೇಳ್ತಾರಲ್ಲ, ಹಾಗೆ ವೀಣಾ ಅವರು ನವ್ಯರ ಜೊತೆಯಲ್ಲಿದ್ದುಕೊಂಡು ಬರೆಯುತ್ತಲೇ ನವ್ಯರು ಚಿತ್ರಿಸಿದ ಹೆಣ್ಣಿನ ಏಕಮುಖವಾದ, ಅದು ಆ ದಿನಗಳಲ್ಲಿ 80, 90, 2000 ದಶಕಗಳಲ್ಲಿ ಚಿತ್ತಾರರು, ಲಂಕೇಶರು ಬೇರೆ ಬಗೆಯ ಹೆಣ್ಣನ್ನು ಚಿತ್ರಿಸೋದು ಬೇರೆ ಮಾತು. ಆದರೆ ವೀಣಾ ಅವರು ಬರೆಯೋದಕ್ಕೆ ಶುರು ಮಾಡಿದ ಸನ್ನಿವೇಶದಲ್ಲಂತೂ ಕೂಡ ಹೆಣ್ಣನ್ನು ನವ್ಯರು ಚಿತ್ರಿಸಿದ ರೀತಿ ಇತ್ತಲ್ಲ, ಅದು ಕಾರಂತ, ಕುವೆಂಪು ಚಿತ್ರಿಸಿದ ರೀತಿಗಿಂತ ಭಿನ್ನವಾಗಿತ್ತಲ್ಲ, ಅದನ್ನು ವೀಣಾ ಅವರು ಹೇಗೆ ಕಂಡುಕೊಂಡ್ರು, ಹೇಗೆ ಅರಗಿಸ್ಕೊಂಡ್ರು ಮತ್ತು ಹೇಗೆ ಅದನ್ನು ಮೀರಿದ್ರು ಅನ್ನೋದು ನನಗೆ ಬಹಳ ಮುಖ್ಯ ಅನಿಸುತ್ತೆ. ಅದು ವೀಣಾ ಅವರ ತುಂಬ ದೊಡ್ಡ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈವನ್ ಸರ್ವಮಂಗಲ ಅವರ ಕಾವ್ಯವೂ ಕೂಡ ಇದೇ ರೀತಿ ಬಿಕ್ಕಟ್ಟುಗಳನ್ನು ಎದುರಿಸಿಬಿಟ್ಟು ಅದನ್ನು ಮೀರಿತು. ಅದರ ಬಗ್ಗೆ ವಿವರಗಳನ್ನು ಕೊಡೋದಕ್ಕೆ ನಾನು ಇಲ್ಲಿ ಹೋಗ್ತಾ ಇಲ್ಲ ಅಷ್ಟೇ. ಹಾಗೆ ಮೀರಿದ ವೀಣಾ ಅವರು ನವ್ಯದ ಆಕೃತಿಗಳನ್ನು ಇಟ್ಟುಕೊಂಡು ನವ್ಯದ ಆಶಯಗಳನ್ನು ಮೀರಿ ಬರಿಬೇಕಾಯಿತು. ಇದು
ಬಹಳ ಬಿಕ್ಕಟ್ಟಿನ ಸನ್ನಿವೇಶ. ಎರಡನೇದು, ತನ್ನ ಮನೆತನದ ತನ್ನ ಹಿನ್ನೆಲೆಯಿಂದ ಬಂದಂತಹ ಮೌಲ್ಯಗಳ ಚೌಕಟ್ಟನ್ನು ಮುರಿಯುವ, ಮೀರುವ ಸಹಜವಾದ ದ್ವಂದ್ವಗಳನ್ನು, ಬಿಕ್ಕಟ್ಟುಗಳನ್ನು ಎದುರಿಸ್ತಕ್ಕಂಥ ಸವಾಲು ಕೂಡ ವೀಣಾ ಅವರ ಕಥೆಗಳಿಗಿತ್ತು. ಹಾಗೆ ನೋಡೋಕೆ ಹೋದರೆ ವೈದೇಹಿಯವರು ಎದುರಿಸಿದ ಸವಾಲುಗಳಿಗಿಂತ ಬಹಳ ಭಿನ್ನವಾದ, ಸಂಕೀರ್ಣವಾದ, ತೀವ್ರವಾದ, ಪರಿಸರದಲ್ಲಿ ಹುಟ್ಟಿದ, ಒಳಗಡೆ ಹುಟ್ಟಿದ ಸವಾಲುಗಳನ್ನು ಅಷ್ಟೇ ಯಶಸ್ವಿಯಾಗಿ ವೀಣಾ ಅವರು ಕೂಡ ಎದುರಿಸಿದ್ರು ಅಂತ ಕಾಣುತ್ತೆ. ಯಾಕೆಂದರೆ ವೀಣಾ ಅವರು ಕಟ್ಟಿಕೊಟ್ಟದ್ದು ತನ್ನ ಪೀಳಿಗೆಯ ಅನುಭವ ಲೋಕವನ್ನು. ತನ್ನ ಹಿರಿಯರದಾಗಲಿ ತನಗಿಂತ ಕಿರಿಯರದಾಗಲಿ ಬರೆಯೋದಕ್ಕಿಂತ ಹೆಚ್ಚಾಗಿ ನನ್ನ ಪೀಳಿಗೆಯ ಹೆಣ್ಣು ಮಕ್ಕಳು ಯಾವ ರೀತಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಅದು ಕರ್ನಾಟಕದಲ್ಲಿರ್ಬೋದು, ಎಲ್ಲಿ ಬೇಕಾದರೂ ಇರ್ಬೋದು. ಆಧುನಿಕ ಭಾರತದ ಮಹಿಳೆಯರ ಆ ಕಾಲದ ಬಿಕ್ಕಟ್ಟುಗಳನ್ನು ವೀಣಾ ಅವರು ಚಿತ್ರಿಸಿದ ಬಗೆ, ಆ ಎಲ್ಲ ಕಥೆಗಳನ್ನು ಒಟ್ಟಾಗಿ ನೋಡಿದಾಗ, ಅಷ್ಟೂ ಕಥೆಗಳನ್ನು ಒಂದು ಕಾದಂಬರಿಯನ್ನು ಹಾಗೆ ನೋಡಿದಾಗ, ಶೋಷಣೆ, ಬಂಡಾಯ ಇತ್ಯಾದಿ ಗಂಡಸರು ಅನ್ನೋ ಕಿರು ಕಾದಂಬರಿಗಳನ್ನು ಕೂಡ ಆ ಚೌಕಟ್ಟಲ್ಲೇ ಇಟ್ಟು ನೋಡಿದಾಗ ನನಗನ್ಸುತ್ತೆ ವೀಣಾ ಅವರದು ಒಟ್ಟಂದದಲ್ಲಿ ಒಂದು ಕಾದಂಬರಿ, ಒಂದು ಕಥನ ಅಂತ, ಯಾವುದನ್ನು ನ್ಯಾರೇಟಿವ್ ಅಂತ ಹೇಳ್ತೀವಿ, ಒಂದು ಡಿಸ್ಕೋರ್ಸ್ ಅಂತ ಹೇಳ್ತೀವಿ, ಅದು ವೀಣಾ ಅವರ ಡಿಸ್ಕೋರ್ಸ್ ಅಂತ ನಾನು ಅಂದ್ಕೊಂಡೆ. ಆ ಡಿಸ್ಕೋರ್ಸ್ ಸ್ವಾತಂತ್ರ್ಯ, ಸ್ವಚ್ಛಂದತೆ, ಬಿಡುಗಡೆ, ಬಂಧನ, ಹೊಂದಾಣಿಕೆ ಇವುಗಳನ್ನು ಒಟ್ಟಾಗಿ ಗುರುತಿಸ್ತಕ್ಕಂಥ ಒಂದು ಪ್ರಯತ್ನ. ಏಕೆಂದರೆ ಅವರ ಪಾತ್ರಗಳನ್ನು, ಅವ್ರ ಕಥೆಗಳ ಪಾತ್ರಗಳನ್ನು, ಕಾದಂಬರಿ ಪಾತ್ರ ಎಚ್ಚರಿಕೆಯಿಂದ ನೋಡಿದಾಗ ಅದು ಈ ಕಾಲದ ಸಮಸ್ಯೆನೇ ಆಗಿರೋದು. ಸ್ವಾತಂತ್ರ್ಯ ಯಾವುದು, ಸ್ವಚ್ಛಂದತೆ ಯಾವುದು, ಆ ಸ್ವಚ್ಛಂದತೆಯನ್ನು ಹುಟ್ಟಿಸ್ತಕ್ಕಂಥ ಒತ್ತಡಗಳು ಮತ್ತು ಶಕ್ತಿಗಳು ಯಾವುದು, ಅದು ಹೆಣ್ಣು ಮಾತ್ರ ಅಲ್ಲ, ಗಂಡು ಕೂಡ ಎದುರಿಸ್ಬೋದು, ಅದು ಬಿಕ್ಕಟ್ಟೇ ಇರ್ಬೋದು. ಆದರೆ ವೀಣಾ ಅವರ ಪಾತ್ರಗಳು ಈ ಸ್ವಚ್ಛಂದತೆಯ ಪರಿಣಾಮವಾದ ಲಾಭ ನಷ್ಟಗಳನ್ನು ಗುರುತಿಸಿದ ಹಾಗೆ ಕನ್ನಡದ ಬೇರೆ ಲೇಖಕಿಯರಲ್ಲಿ ಗುರುತಿಸೋದು ಭಾಳ ಕಮ್ಮಿ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ, ಆಯ್ತಪ್ಪ, ಆಧುನಿಕತೆ ಇದೆ, ಸ್ವಾತಂತ್ರ್ಯ ಇದೆ, ಆಯ್ಕೆ ಮಾಡಿಕೊಳ್ತಕ್ಕಂಥ ಅವಕಾಶ ಇದೆ. ನೀನು ಮಾಡಿಕೊಂಡ ಆಯ್ಕೆಗಳಿಗೆ ನೀನೇ ಹೊಣೆಯಾದಾಗ, ನೀನು ಎದುರಿಸುವಂತಹ ಶತ್ರು ಕ್ರೂರಿಯಾದಾಗ, ಶೋಷಕನಾದಾಗ ಹೇಗೆ ಮಾಡ್ತೇನೆ ಅದನ್ನು? ನೀನು ಗಂಡನ್ನು ಕಾಣುವ ಬಗೆ ಯಾವುದು? ಅವರೊಂದು ಕಥೆಯಲ್ಲಿ ಒಂದು ಪಾತ್ರ, ಗಂಡ ಸದ್ದಿನ ಆರಾಮಾಗಿ ಹಾಲು ತರಿಸ್ಕೊಂಡು ಕುಡಿಯುತ್ತೆ. ಇದು ಕೂಡ ಒಂದು ವಿಚಿತ್ರವಾದ ಒಳ ಪ್ರತಿಭಟನೆ ಅಲ್ವಾ? ನಮ್ಮ ಇನ್ಸ್ಟಿಟ್ಯೂಷನಲೈಸ್ಡ್ ಸಂಗತಿಗಳು, ಮದುವೆ ಇರ್ಬೋದು, ಮತ್ತೊಂದಿರ್ಬೋದು, ಇವುಗಳನ್ನ ವೀಣಾ ಅವರು ತುಂಬ ದಿಟ್ಟವಾಗಿ ಪ್ರಶ್ನಿಸಿದರು. ಅದನ್ನು ಮೀರುವ ಸಾಧ್ಯತೆಗಳ ಬಗ್ಗೆ ಆಲೋಚನೆ ಮಾಡಿದ್ರು. ಆ ಸಾಧ್ಯತೆಗಳ ಜೊತೆ ಅವಳ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿದ್ರು. ಹುಟ್ಟಿಸ್ಬೋದು ಆ ದುರಂತಗಳ ಬಗ್ಗೆ ಯೋಚನೆ ಮಾಡಿದ್ರು. ಆ ದುರಂತ ಆದಾಗಲೂ ಕೂಡ ಅದು ಬಿಡುಗಡೆ ಅನ್ನೋದನ್ನು ಕೂಡ ಹೇಳಿದರು. ಅವರ ಪಾತ್ರಗಳ ದಿಟ್ಟತನ ಅವರ ದಿಟ್ಟತನ ಕೂಡ ಹೌದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೇ ಹೇಳ್ತೀನಿ, ನೀನು ಆರಿಸ್ಕೊಂಡ ಹಾದಿ ನೋಯುವ ಹಾದಿಯಾದರೂ ಪರವಾಗಿಲ್ಲ, ಅದು ಮಾಗುವ ಹಾದಿ ಕೂಡ ಹೌದು. ನಾನು ಅದನ್ನೇ ಎಲ್ಲ ಒಂದು ಕಡೆ ಅವ್ರ ಕಥೆಗಳ ಬಗ್ಗೆ ಬೇರೆ ಕಡೆ ಬರೆಯುವಾಗ ಹೇಳಿದ್ದೀನಿ. ನೋಯುವ ಹಾದಿ, ನೊಂದು ಮಾಗುವ ಹಾದಿ, ಮತ್ತೆ ನೋಯುವ ಹಾದಿ. ಮಾಗಿದೆಯಾ ಅಂತ ಅಂದ್ಕೊಳ್ಳೋದು ಕೂಡ ಮತ್ತೆ ನೋವಿಗೆ ದಾರಿ ಮಾಡಿಕೊಟ್ರೆ ಏನು ಮಾಡೋದು? ಬಿಕಾಸ್ ಯುವರ್ agony and your sorrow is not dependent on your decisions, it's dependent on other people and other people's decision also. ಇದು ಮನುಷ್ಯನ ಅನಿವಾರ್ಯತೆ. ಇದು ಗಂಡಾದರೂ ಅಷ್ಟೇ, ಹೆಣ್ಣಾದರೂ ಅಷ್ಟೇ. ಈ ಥರದ ಒಂದು ಅನಿವಾರ್ಯತೆನ ನೊಂದು ಮಾಗಿದ ಮೇಲೂ ನೋಯ್ಬೇಕಾಗಿ ಬಂದರೆ ಏನು ಮಾಡೋದು? ಇದು ಎಷ್ಟೋ ಸಲ ವೈದೇಹಿಯವರ ಕಥೆಗಳ ಪಾತ್ರಗಳು ಕೂಡ ಎದುರಿಸದೇ ಇರತಕ್ಕಂಥ ಸಂಕೀರ್ಣವಾದ ಬಿಕ್ಕಟ್ಟುಗಳು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರಿಂದನೇ ವೀಣಾ ಅವರ ಕಥೆಗಳ ಬೆಳವಣಿಗೆ ಅದು ಒಳಗೊಳ್ಳುವ ವಿವಿಧ ಅಂಶಗಳಿದೆಯಲ್ಲ, ವಿವಿಧ ಅಂಶಗಳ ಸಂಯೋಜನೆಯ ಫಲವಾಗಿ ಅವರ
ಲೋಕದೃಷ್ಟಿ ಕ್ರಮೇಣ ಕ್ರಮೇಣ ಮಧುರವಾಗ್ತಾ ಬಂತ, ಕಹಿಯಾಗ್ತಾ ಬಂತ, ಸಿನಿಕಲ್ಲಾಗ್ತಾ ಬರುತ್ತಾ ಅನ್ನೋದು ಎಲ್ಲ ಲೇಖಕರು ಎದುರಿಸ್ತಕ್ಕಂಥ ಒಂದು ಸವಾಲು ಅನಿಸುತ್ತೆ. ಅದಕ್ಕೆ ಉತ್ತರಗಳನ್ನು ಓದುಗ ಲೋಕ ಹುಡ್ಕೋಬೇಕಾಗುತ್ತೆ. ಆ ಉತ್ತರ ಓದುಗರೊಳಗಡೆನೇ ಇರೋದು. ಅವರು ಕೂಡ ನೊಂದಿರ್ತಾರೆ, ಅವರು ಕೂಡ ಸಂತೋಷಪಟ್ಟಿರ್ತಾರೆ, ಅವರು ಕೂಡ ಸಿನಿಕರಾಗಿರ್ತಾರೆ. ಆದರೆ ಒಂದು ಸಂಗತಿ ನಂಗೆ ಗಮನಿಸೋದೇನು ಅಂದರೆ, ವೀಣಾ ಅವರು ಎಲ್ಲೂ ಕೂಡ ಪುರುಷ ದ್ವೇಷದ ನೆಲೆಗಟ್ಟನ್ನು ಹೊಂದಿದವರಲ್ಲ. ಯಾವುದೇ ಮಹತ್ವದ ಲೇಖಕ ಅಥವಾ ಲೇಖಕಿ ದ್ವೇಷದ ಹಿನ್ನೆಲೆಯಲ್ಲಿ ಬರೆಯೋದಿಲ್ಲ, ಏಕಮುಖತೆಯ ಹಿನ್ನೆಲೆಯಲ್ಲಿ ಬರೆಯೋದಿಲ್ಲ. ಇದು ಒಂದು ಧ್ರುವ, ಅದೊಂದು ಧ್ರುವ, ಇವು ಪರಸ್ಪರ ವಿರುದ್ಧ ಧ್ರುವಗಳು ಅಂತ ಬರೆಯೋದಿಲ್ಲ. ಅದೂ ಕೂಡ ನೀವು ಒಂದು ವರ್ಗವಾಗಿ ಆ ರೀತಿ ಕಾಮೆಂಟ್ ಮಾಡ್ಬೋದೇ ಹೊರತು, ವ್ಯಕ್ತಿಗಳನ್ನು ಚಿತ್ರಿಸಬೇಕಾದ್ರೆ ಹಾಗೆ ಚಿತ್ರಿಸಿಬಿಟ್ರೆ ಅಸಹಜವಾದ ಕೃತಕವಾದ ಪಾತ್ರಗಳ ಸೃಷ್ಟಿಯಾಗ್ತಾ ಹೋಗುತ್ತೆ. ಟೈಪ್ಸ್ಗಳನ್ನು ಚಿತ್ರಿಸ್ಬೋದು, ಆದರೆ ಇಂಡಿವಿಜುವಲ್ನ ಒಂದನ್ನು, ವ್ಯಕ್ತಿಯೊಬ್ಬನನ್ನು ಅವನ ದ್ವಂದ್ವಗಳ ಜೊತೆಗೆ ಗಂಡಸನಾದರೂ ಸೃಷ್ಟಿಸು, ಹೆಣ್ಣಾದರೂ ಸೃಷ್ಟಿಸು. ಅದರಿಂದನೇ ವೀಣಾ ಅವರು ತಮ್ಮ ಪಾತ್ರಗಳ, ಗಂಡಾದರೂ ಸರಿ ಹೆಣ್ಣಾದರೂ ಸರಿ, ದೌರ್ಬಲ್ಯಗಳ ಮತ್ತು ಮಿತಿಗಳ ಬಗ್ಗೆ ಬರೀತಾರೆ ಹೊರತು ಅವ್ರನ್ನ ಕೆಟ್ಟವರು ಅಥವಾ ಒಳ್ಳೆಯವರು ಅಂತ ಡಿಫೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಇದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಇನ್ನೊಂದು, ವೀಣಾ ಅವರ ಶೈಲಿಯಲ್ಲಿ, ಭಾಷಿಕ ಶೈಲಿಯಲ್ಲಿ, ಬರವಣಿಗೆಯಲ್ಲಿ ಔಟ್ಪೋರಿಂಗ್ ಆಫ್ ಎಮೋಷನ್ಸ್, ಔಟ್ಪೋರಿಂಗ್ ಆಫ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಐಡಿಯಾಸ್ ಎಷ್ಟು ಮೇಲುಗೈ ಪಡೆಯುತ್ತೆ ಅಂದರೆ, ಭಾಷೆಯ ಕುಸುರಿ ಕೆಲಸದ ಬಗ್ಗೆ ಅವರಷ್ಟೇನು ತಲೆ ಕೆಡಿಸ್ಕೊಳ್ಳಲ್ಲ. ಭಾಷೆ ಎನ್ನುವುದು ಗಡಸಾಗೋದ್ರ ಮೂಲಕನೇ, ಲಿರಿಕಲ್ ಅಥವಾ ಭಾವಗೀತಾತ್ಮಕತೆ ಆಗೋದ್ರ ಮೂಲಕನೇ, ಭಾಷೆ ಅನ್ನೋದು ಕೆಲವು ಪಾತ್ರಗಳ ಸೆಂಟಿಮೆಂಟ್ಯಾಲಿಟಿ ಇರುತ್ತೆ, ಲೇಖಕಿಯ ಸೆಂಟಿಮೆಂಟ್ಯಾಲಿಟಿ ಇರುತ್ತೆ. ನನಗನ್ಸುತ್ತೆ ವೀಣಾ ಅವರ ಹಲವು ಪಾತ್ರಗಳು ಭಾವುಕ ಅಂತ ಅನಿಸಿದ್ರು, ಮೆಲೋಡ್ರಮ್ಯಾಟಿಕ್ ಆ್ಯಂಡ್ ಸೆಂಟಿಮೆಂಟಲ್ ಅಂತ ಅನಿಸಿದ್ರು ಕೂಡ, ಅದನ್ನು ಕಟ್ಟಿಕೊಡುವ ಲೇಖಕಿಯ ದೃಷ್ಟಿಯಲ್ಲಿ ಆ ಥರದ್ದಿರೋದಿಲ್ಲ. ಆಕೆ ತನ್ನ ಪಾತ್ರಗಳ ಹೊರಗಡೆ ನಿಂತುಬಿಟ್ಟು ಅದನ್ನು ನೋಡ್ತಾ ಇರ್ತಾರೆ ಮತ್ತು ಕಟ್ತಾ ಇರ್ತಾರೆ. ಇನ್ನೊಂದು ಅಪರೂಪಕ್ಕೆ ಆ ಕಾಲದಲ್ಲಿ ಕಂಡುಬಂದ ಸಂಗತಿ ಅಂದರೆ, ಅವರು ಇತರ ಅನೇಕ ಲೇಖಕಿಯರ ಹಾಗೆ ನಾಸ್ಟಾಲ್ಜಿಕ್ ಆಗದೆ ಹಳ್ಳಿಯ ಬದುಕನ್ನು, ಕಳೆದ ಕಾಲದ ಬದುಕನ್ನು ಕಟ್ಕೊಡೋಕ್ಕಿಂತ ನಾಗರಿಕವಾದ ಬದುಕನ್ನು ಕಟ್ಕೊಡೋಕೆ ಪ್ರಯತ್ನ ಮಾಡಿ. ನಾಗರಿಕ ಅಂದರೆ ಸಿವಿಲೈಸ್ಡ್ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ, ನಗರಗಳ ಮತ್ತು ಪಟ್ಟಣಗಳ ಬದುಕು. ಅವರ ಕತೆಗಳಲ್ಲಿ ಹಳ್ಳಿಗಳ ಚಿತ್ರಣ ಬರೋದು ಇಲ್ಲವೇ ಇಲ್ಲ ಅನ್ನೋಷ್ಟು, ಬರೋದೇ ಇಲ್ಲ ಅಂತಲ್ಲ, ಬಹಳ ಕಡಿಮೆ. ಆ ಕತೆಗಳನ್ನು, ಹನುಮಾಪುರದ ಹನುಮ ಜಯಂತಿ, ಇದರ ಕತೆಗಳಿದೆ. ಅವನ್ನು ಎಚ್ಚರಿಂದ ಓದಿದಾಗ ನಗರಗಳು ಹಳ್ಳಿಗಳನ್ನು ಆಕ್ರಮಿಸುವ ಕ್ರಮ ಇದೆಯೇ ಹೊರತು ಕೇವಲ ಹಳ್ಳಿಯಾಗಿ ಉಳಿದಿರ್ತಕ್ಕಂಥ ವಾಸ್ತವ ಅಲ್ಲಿ ಇಲ್ಲವೇ ಇಲ್ಲ. ಹೀಗಾಗಿ ಹಳ್ಳಿಯ ಹೆಣ್ಣು ಮಕ್ಕಳು ಎದುರಿಸ್ತಕ್ಕಂಥ ಸಮಸ್ಯೆಗಳ ಸಂಕೀರ್ಣತೆಯೇ ಬೇರೆ, ಆಧುನಿಕರಾದ ವಿದ್ಯಾವಂತರಾದ ಹೆಣ್ಣು ಮಕ್ಕಳು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳೇ ಬೇರೆ. ಇವೆರಡನ್ನೂ ಕೂಡ ನೋಡುವಂತಹ ಒಂದು ಸಮಗ್ರ ದೃಷ್ಟಿಕೋನ ಯಾರಿಗಾದರೂ ಸಿಕ್ಕೋದು ಕಷ್ಟನೇ. ಆದರೆ ತಾನು ಆರಿಸಿಕೊಂಡ ವಸ್ತುವಿಗೆ ವೀಣಾ ಅವರು ತುಂಬ ನ್ಯಾಯ ಬಗೆದಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರ ಕತೆಗಳನ್ನು, ಕಾದಂಬರಿಗಳನ್ನು, ಅನುವಾದಗಳನ್ನು ಇನ್ನಷ್ಟು ಪ್ರೀತಿ ಮತ್ತು ಗೌರವಗಳಿಂದ ನಾವು ನೋಡಬೇಕಾದ ಅವಶ್ಯಕತೆ ಇದೆ ಅಂತ ನನ್ನ ಖಚಿತವಾದ ತಿಳುವಳಿಕೆ.